ಶಾಸ್ತ್ರ ಈ ಮೊದಲು ಲಾಸ್ಟ್ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿರುವ ಹಾಗೆ ಒಬ್ಬ ಮನುಷ್ಯನ ಡೇಟ್ ಆಫ್ ಬರ್ತ್ ತಗೊಂಡು ಅಂದರೆ ಹುಟ್ಟಿದ ದಿನಾಂಕ ತಗೊಂಡು ಹುಟ್ಟಿದ ದಿನಾಂಕದಲ್ಲಿರುವ ಸಂಖ್ಯೆಗಳ ಆಧಾರದ ಮೇಲೆ ಅವರಿಗೆ ಯಾವ ಥರ ಒಳಿತಾಗುತ್ತೆ, ಪತ್ನಿ ಹೆಂಡತಿ ಸಿಗ್ತಾರೆ, ಯಾವ ಥರ ಉದ್ಯೋಗ ಸಿಗುತ್ತೆ, ಯಾವ ಮನಸ್ಸಿಗೆ ಸ್ಫೂರ್ತಿ, ಸಾಧಕರಿಗೆ ವೇದಿಕೆ, ಸಮಾಜಕ್ಕೊಂದಿಷ್ಟು ಒಳ್ಳೆಯ ಮಾಹಿತಿ ನೀಡುವ ಸೃಷ್ಟಿ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ ಅಂದರೇನು, ಅದು ಹೇಗೆ ಬಂತು ಅನ್ನೋದನ್ನ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಅದು ಹೇಗೆ ಕೆಲಸ ಮಾಡುತ್ತೆ, ಅದರಿಂದ ನಮಗಾಗುವ ಪ್ರಯೋಜನಗಳೇನು ಎಂಬುದನ್ನು 18 ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಜ್ಯೋತಿಷ್ಯ ವಿಶಾರದ, ಜ್ಯೋತಿಷ್ಯ ಪ್ರವೀಣ ಬಿರುದಾಂಕಿತ, ಚಿನ್ನದ ಪದಕ ವಿಜೇತರು, ಭಾರತ ಸರ್ಕಾರದಿಂದ ಪಡೆದಿರುವ ಯೋಗಭೂಷಣ ಮತ್ತು APJ ಅಬ್ದುಲ್ ಕಲಾಂ ಅವರ ಇಂಟರ್ನ್ಯಾಷನಲ್ ಅವಾರ್ಡ್ ಪಡೆದಿರುವಂತಹ ಡಾಕ್ಟರ್ ಟಿ ಉಪೇಂದ್ರ ಅವರಿಂದ ಸ್ವಾಗತ ಸರ್. ನಮಸ್ಕಾರ ಮೇಡಮ್. ಹಾಂ ಸರ್, ನಿಮಗೂ ಸ್ವಾಗತ. ಥ್ಯಾಂಕ್ ಯು. ಇಂದಿನ ಸಂಚಿಕೆಯಲ್ಲಿ ನಾವು ಅದು ಹೇಗೆ ಬಂತು, ಹಂಗಂದ್ರಿಗೆ ಏನು ಅಂತ ತಿಳ್ಕೊಂಡ್ವಿ. ಈಗ ನಮಗೆ ಸಾಮಾನ್ಯ ಜನತೆಗೆ ಅದು ಹೇಗೆ ಉಪಯೋಗ ಆಗತ್ತೆ, ಅದರಿಂದ ಪ್ರಯೋಜನ ಏನು ಅನ್ನೋದನ್ನ ತಿಳಿಸ್ಕೊಡಿ. ಮತ್ತೊಮ್ಮೆ ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರ ಈ ಮೊದಲು ಲಾಸ್ಟ್ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿರುವ ಹಾಗೆ 5000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದೆ. ಆವಾಗ ಬರೀ ಜ್ಯೋತಿಷ್ಯ ಅಷ್ಟೇ ಇತ್ತು. ನಂತರ ಜ್ಯೋತಿಷ್ಯದಲ್ಲಿ ಸುಮಾರು 6 ಭಾಗಗಳು ಬಂತು. ಬ್ರಾಂಚಸ್ ಅಂತೀವಲ್ಲ, ಅದರಲ್ಲಿ ವಾಸ್ತು, ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರ, ಪೇಸ್ ರೀಡಿಂಗು, ಈ ಥರ ವಿಶೇಷವಾಗಿ ಬಂತು. ಅದರಲ್ಲಿ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದ ಪ್ರಮುಖವಾದ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಹೋಲಿಸಿದರೆ ಸಂಖ್ಯಾಶಾಸ್ತ್ರ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಯಾವ ಥರ ಅಂದರೆ ಒಬ್ಬ ಮನುಷ್ಯನ ಡೇಟ್ ಆಫ್ ಬರ್ತ್ ತಗೊಂಡು ಅಂದರೆ ಹುಟ್ಟಿದ ದಿನಾಂಕ ತಗೊಂಡು ಹುಟ್ಟಿದ ದಿನಾಂಕದಲ್ಲಿರುವ ಸಂಖ್ಯೆಗಳ ಆಧಾರದ ಮೇಲೆ ಅವರಿಗೆ ಯಾವ ಥರ ಒಳಿತಾಗುತ್ತೆ, ಯಾವ ಥರ ಅವ್ರಿಗೆ ಕೆಡಕೋದ್ರೆ ಇಲ್ಲಿ ಕೆಟ್ಟದ್ದು ಅಂತ ಭಯ ಬೀಳಬಾರ್ದು, ಯಾವ ಥರ ಅವರಿಗೆ ಅದು ಉಪಯೋಗ ಆಗಲ್ಲ, ಮುಂದೆ ಬರೋ ದಿನಗಳಲ್ಲಿ ಹೇಗೆ ಅವರು ತೊಂದರೆ ಅನುಭವಿಸುತ್ತಾರೆ ಅಥವಾ ತೊಂದರೆ ಅನುಭವಿಸಿದರೆ ಯಾವ ಥರ ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋ ವಿಷಯದಲ್ಲಿ ಸಂಖ್ಯಾಶಾಸ್ತ್ರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯಗಿಂತ ತುಂಬ ಪ್ರಮುಖವಾದದ್ದು ಅಂತ ಹೇಳಿದ್ರಿ. ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಪ್ರಮುಖ ಅಂಗ. ಜ್ಯೋತಿಷ್ಯ ಶಾಸ್ತ್ರ ಆಧಾರ, ಬೇಸ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಮುಖವಾದ ಅಂಗ, ಸ್ಪೆಷಲೈಸೇಷನ್ ಇದ್ದಂಗೆ. ಸಂಖ್ಯಾಶಾಸ್ತ್ರ ಸ್ಪೆಷಲೈಸೇಷನ್ ಇನ್ ನ್ಯೂಮರಾಲಜಿ ಅಂತ. ಅಂದರೆ ಜ್ಯೋತಿಷ್ಯ ಬದಲು ಬರೀ ಸಂಖ್ಯಾಶಾಸ್ತ್ರನೇ ನೋಡ್ಬೋದಾ? ಸಂಖ್ಯಾಶಾಸ್ತ್ರ ನೋಡ್ಬೋದು, ಜ್ಯೋತಿಷ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಕ. ಅದು ಮೂಲ ಆಧಾರ. ಜ್ಯೋತಿಷ್ಯ ಅದ್ರ ಮೇಲೆ ಇದು ಸ್ಪೆಷಲೈಸೇಷನ್. ಇನ್ನು ವಿಶೇಷವಾಗಿ ತಿಳ್ಕೊಳ್ಳೋಕ್ಕೆ, ಇನ್ನು ಮುಂದುವರೆದು ವಿಶೇಷವಾಗಿ ತಿಳ್ಕೊಳ್ಳೋಕ್ಕೆ. ಇಂದಿನ ಸಂಚಿಕೆಯಲ್ಲಿ ಒಂದು ಡೇಟ್ ಆಫ್ ಬರ್ತ್ ಹೇಳಿದ್ದೆ. ಅದ್ರ ಮೇಲೆ ನೀವು ಅದು ಹೇಗೆ ಕೆಲಸ ಮಾಡುತ್ತೆ, ಆ ವ್ಯಕ್ತಿ ಹೇಗೆ ಅನ್ನೋದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ರಿ. ಬಟ್ ಏನಂದ್ರೆ ನೀವು ಅದು ಹೇಳಿದ್ದೆಲ್ಲ ಕರೆಕ್ಟ್ ಆಗಿತ್ತು, ಅವ್ರು ಹೇಗಿದ್ದಾರೆ, ಹೇಗೆ ಕೆಲಸ ಮಾಡ್ತಾರೆ ಅಂತ. ಅದು ಎಲ್ರಿಗೂ ನಾವು ನೋಡ್ದಂಗೆ ನಮಗೆ ಗೊತ್ತಿರೋದು. ಅದು ಹೌದು. ಅದರಿಂದ ನಮ್ಗೇನು ಪ್ರಯೋಜನ ಆಗಲ್ಲ. ಬಟ್ ಅದರಿಂದ ಮುಂದಕ್ಕೆ ಹೇಗೆ ಅದು ಹೇಗೆ ಕೆಲಸ ಮಾಡುತ್ತೆ, ನಮ್ಗೇನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನೀವು ಹೇಳ್ಬೋದು. ಹೌದು. ಈಗ ನಿಮಗೆ 3 ಎಕ್ಸಾಂಪಲ್ ಕೊಡ್ತೀನಿ, 3 ಉದಾಹರಣೆಗೆ 3 ಡೇಟ್ ಕೊಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಅವರು ಹುಟ್ಟಿದ ದಿನಾಂಕ 1/1/1909 ಅಂದರೆ 1/1/1 ಮೊದಲೇ 3 9ಗಳು 1/1/1999 ಅಂದರೆ 1ನೇ ತಾರೀಕು ಜನವರಿ 1999 ಹುಟ್ಟಿದ್ರೆ ಅವರಿಗೆ 1ನೇ ಸಂಖ್ಯೆ ತುಂಬ ಬಲ ಇರುತ್ತೆ ಅಂತ ಹೇಳಿದೆ ನಿಮಗೆ. 1 ಬಂದಿರ್ತಾರೆ. ಅದೇ ಥರ 2 ತಗೊಂಡ್ರೆ 2ನೇ ತಾರೀಕು 2ನೇ ತಿಂಗಳು 2022 ತಗೊಂಡ್ರೆ ಅವ್ರಿಗೆ ಮನಸ್ಸಿನ ತತ್ವ ಬಲ ಇರುತ್ತೆ, ಮಾನಸಿಕವಾಗಿ. 1ನೇ ತಗೊಂಡ್ರೆ ಶಾರೀರಿಕವಾಗಿ ಬಲ ಇರುತ್ತೆ, 2 ತಗೊಂಡ್ರೆ ಮಾನಸಿಕವಾಗಿ ಬಲ ಇರುತ್ತೆ. ಈಗ ಇನ್ನೊಂದು ಉದಾಹರಣೆ ತಗೊಳ್ತೀನಿ. 3/3/1983 ಅಂದ್ಕೊಳ್ಳಿ ಉದಾಹರಣೆಗೆ. 3ನೇ ತಾರೀಕು 3ನೇ ತಿಂಗಳು ಅಂದರೆ ಮಾರ್ಚು, 3ನೇ ದಿನಾಂಕ ಮಾರ್ಚು 1983 ಹುಟ್ಟಿದ್ದಾರೆ. ಆ ಥರ ನಾವು ಲೆಕ್ಕ ತಗೊಂಡ್ರೆ ಅವ್ರಿಗೆ ಗುರುತತ್ವ ಜಾಸ್ತಿ ಇರುತ್ತೆ. 3 ಅಂದರೆ ಗುರು, ಬೃಹಸ್ಪತಿ ಅಂತೀವಿ ನಾವು, ಗುರುತತ್ವ ಚೆನ್ನಾಗಿರುತ್ತೆ. ಆ ಥರ ಅದನ್ನು ನಾವು ಸಂಖ್ಯೆಗಳ ಆಧಾರದ ಮೇಲೆ ಅವ್ರಿಗೆ ಅವ್ರಿಗೆ ಉಪಯೋಗ ಆಗುತ್ತೆ, ಯಾವುದು ಉಪಯೋಗ ಆಗಲ್ಲ, ಅವರ ಜೀವನದ ಮೇಲೆ ಏನು ಪ್ರಭಾವ ಬೀಳುತ್ತೆ, ಇದ್ರ ಪ್ರಕಾರ ನಾವು ಮುಂದುವರಿಬೋದು.
ಓಕೆ. ಅಂದ್ರೆ ನೀವು ಆ ಸಂಖ್ಯೆ ನೋಡ್ತಿದ್ದಂಗೆ ಇದು ಹೆಂಗೆ ವರ್ಕ್ ಆಗುತ್ತೆ, ಆ ವ್ಯಕ್ತಿ ಯಾವ ಥರ ಅಂತ ಗೊತ್ತಾಗುತ್ತೆ. ಸಂಖ್ಯೆ ನೋಡಿದ ತಕ್ಷಣ ಇವರ ಗುಣಲಕ್ಷಣಗಳೇನು, ಇವರು ಯಾವ ಥರ ಮುಂದೆ ಇರ್ತಾರೆ, ಫ್ಯೂಚರಲ್ಲಿ ಭವಿಷ್ಯದಲ್ಲಿ ಇವರು ಯಾವ ಥರ ಇರ್ತಾರೆ, ಇವರು ಯಾವ್ಯಾವ ಫೀಲ್ಡಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಇವರಿಗೆ ಯಾವ ತರಹ ಪತ್ನಿ ಹೆಂಡತಿ ಸಿಗ್ತಾರೆ, ಯಾವ ಥರ ಉದ್ಯೋಗ ಸಿಗುತ್ತೆ, ಯಾವ ಥರ ಇವರು ಚೆನ್ನಾಗಿ ಓದ್ಕೊಳ್ತಾರೆ, ಎಲ್ಲನೂ ಇವರಿಗೆ ವಿಶೇಷವಾಗಿ ತುಂಬ ಚೆನ್ನಾಗಿ ಗೊತ್ತಾಗುತ್ತಿದೆ ಈ ಡೇಟ್ ಆಫ್ ಬರ್ತಿಂದ. ಆ ಡೇಟ್ ಆಫ್ ಬರ್ತಲ್ಲಿ ನೀವು ಹೇಳಿದ ಪ್ರಕಾರ ಅವರು ಆ ಉದ್ಯೋಗದಲ್ಲಿ ಇರಬೇಕು ಅಂತ ಹೇಳ್ತಿರಲ್ಲ, ಇರ್ತಾರೆ ಅಂತ, ಅಕಸ್ಮಾತ್ ಇಲ್ಲದೆ ಇದ್ದರೆ ಈಗ ಪ್ರಸ್ತುತ ಇಲ್ಲದೆ ಇರೋ ಚಾನ್ಸ್ ಇದೆಯಾ? ಈಗ ಪ್ರಸ್ತುತ ಸಮಯ ಹೆಂಗಿದೆ ಅಂದರೆ, ಒಬ್ಬರು MBBS ಓದ್ಕೊಂಡು ಅಂಗಡಿ ಓಪನ್ ಮಾಡ್ಕೊಳ್ತಾರೆ. ಉದಾಹರಣೆಗೆ ಸುಮ್ಮನೆ ನೋಡಿದ್ದೀವಿ ನಾವು. MBBS ಮಾಡ್ಕೊಂಡು ಡಾಕ್ಟರ್ ಆಗೋ ಬದಲು ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ಕೊಳ್ತಾರೆ. ಆಗ ಅವ್ರಿಗೆ ಆಗಿಲ್ವಲ್ಲ ಅಂತ ಹೇಳಂಗಿಲ್ಲ ಅವರು. ಅದು ಬಂದು ಒಂದನೇ ಪ್ರೊಫೆಷನ್ ಅವರದ್ದೇ, ಅವರು ಹುಟ್ಟಿದ ದಿನಾಂಕ ಪ್ರಕಾರ ಡೇಟ್ ಆಫ್ ಬರ್ತ್ ಪ್ರಕಾರ ಒಂದನೇ ಪ್ರೊಫೆಷನ್. ಎರಡನೇ ಪ್ರೊಫೆಷನ್ ಅವಕಾಶ ಇದೆಯಲ್ಲ, ಎರಡನೇ ಒಂದು ಉದ್ಯೋಗನ ಅವಕಾಶ ಇದೆಯಲ್ಲ, ಅವಕಾಶ ಇಲ್ಲ ಅಂತ ಹೇಳಕ್ಕಲ್ಲ. ಈಗ ಪ್ರಸ್ತುತ ಸಮಾಜದಲ್ಲಿ ಯಾರು ಯಾವ ಥರ ಬೇಕಾದರೂ ಉದ್ಯೋಗ ಮಾಡ್ಬೋದು, ಆದರೆ ಅವ್ರಿಗೆ ಸಂಬಂಧಪಟ್ಟ ಉದ್ಯೋಗ ಅವ್ರಿಗೆ ಆಗಿಬರುತ್ತೆ ಅಂತ ಅರ್ಥ. ಅದು ಅವರ ಸಂಖ್ಯಾಶಾಸ್ತ್ರ ಪ್ರಕಾರ ಅದು ಬಲ ಇರುತ್ತೆ. ಬೇರೆದು ಮಾಡಿದ ತಕ್ಷಣ ಅವರು ಕೆಟ್ಟೋಗ್ತಾರೆ ಅಥವಾ ಅವರಿಗೆ ಸಹಾಯ ಆಗಲ್ಲ ಅಂತಿಲ್ಲ, ಅವ್ರಿಗೆ ಅದು ಬಲ ಕೊಡುತ್ತೆ. ಬಟ್ ಡೇಟ್ ಆಫ್ ಬರ್ತ್ ತಗೊಂಡ್ರೆ ಬಲ ಬರುತ್ತೆ ಜಾಸ್ತಿ ಅಂತ ಅರ್ಥ. ಅದು ಒಂದು ವೇಳೆ ಅವ್ರಿಗೆ ಆ ಸಂಖ್ಯಾಬಲ ಇಲ್ಲದೆ ಇದ್ದರೆ ಅವರು ಹೇಗೆ ಇದು ಮಾಡ್ತಾರೆ? ಅವರ ಹುಟ್ಟಿದ ದಿನಾಂಕ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು, ಮ್ಯಾಥಮೆಟಿಕ್ಸ್ ಅಂತ ಹೇಳಿದೆ, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಏನು ಸಂಖ್ಯೆ ನಮಗೆ ಫೈನಲ್ ಆಗಿ ಸಿಗುತ್ತೆ ಆ ಸಂಖ್ಯೆ ತಗೊಂಡು ಅವರ ಉದ್ಯೋಗಕ್ಕೆ ಕಂಪೇರ್ ಮಾಡಿಕೊಂಡು ಅವರು ಏನು ಉದ್ಯೋಗ ಮಾಡ್ತಾರೆ ಈ ಸಂಖ್ಯೆ ಯಾವುದು. ಒಂದು ವೇಳೆ ಸ್ಯಾಟರ್ನ್ ಅಂತ ಸಂಖ್ಯೆ ಇದ್ದರೆ, 8 ಸಂಖ್ಯೆ ಇದ್ದರೆ ಅವರು ಬಂದು ಕಾರ್ಮಿಕ ಆಗಿರ್ತಾರೆ, ಎಂಪ್ಲಾಯಿ. ಅವರ ಸಂಖ್ಯೆ 1 ಜಾಸ್ತಿ ಇದ್ದರೆ ಅಧಿಕಾರಿ ಆಗಿರ್ತಾರೆ, 9 ಇದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನಾನು ನಿಮಗೆ ಮಿಲಿಟರಿ ಅಂತ ಹೇಳಿದ್ದೆ, ಅದ್ರ ಪ್ರಕಾರ ಅವರು ಅಧಿಕಾರಿ ಆಗಿರ್ತಾರೆ. ಒಂದು ವೇಳೆ ಶುಕ್ರ ಬಲ ಇದ್ದರೆ ಅವರು ಸೌಂದರ್ಯವರ್ಧಕಗಳನ್ನು ನಾವು ಲಾಸ್ಟ್ ಟೈಮ್ ಮಾತಾಡ್ತಾ ಇದ್ದೀವಿ. ಸೌಂದರ್ಯವರ್ಧಕಗಳು ಬಟ್ಟೆ ಅಂಗಡಿ, ಶೋರೂಮು, ಕಾರ್ ಶೋರೂಮ್ ಆಗುತ್ತೆ. ಅಲ್ಲಲ್ಲ, ಆ ಬಲ ಇಲ್ಲದೆ ಇದ್ದರೆ ಬಲ ಬರೋವರೆಗೂ ವೆಯ್ಟ್ ಮಾಡಬೇಕು. ಯಾವ ಥರ ಅಂದರೆ, ಈಗ ಪ್ರಸ್ತುತ ನಾವು ಗೋಚಾರ ತಗೊಂಡ್ರೆ ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಒಟ್ಟಿಗೆ ಇದ್ದಾರೆ. ಶುಕ್ರ ಕೇತು ಒಟ್ಟಿಗೆ ಇದ್ದರೆ ಶುಕ್ರ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಶತ್ರು ಮನೆಯಲ್ಲಿದ್ದಾರೆ. ಸೂರ್ಯ ಬಂದು ಸ್ವಂತ ರಾಶಿ, ಅದು ಸಿಂಹ ರಾಶಿ. ಸೂರ್ಯನ ಮನೆಯಲ್ಲಿ ಶುಕ್ರ ಇದ್ದಾರೆ. ಸೂರ್ಯ ಮನೆಯಲ್ಲಿ ಶುಕ್ರ ಇದ್ದರೆ ಸೂರ್ಯನಿಗೆ ಬಲ ಜಾಸ್ತಿ, ಶುಕ್ರನಿಗೆ ಬಲ ಕಡಿಮೆ. ಆಗ ಅವರು ಆ ಸಮಯ ಬರೋವರೆಗೂ ಕಾಯ್ಬೇಕು. ಅವರು ಅದು ಸಾಮಾನ್ಯ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ? ಅದು ಬದಲಾಗ್ತಾ ಇರುತ್ತೆ. ಅದು ಈಗ ಉದಾಹರಣೆಗೆ ಈಗ ಗುರುಮೌಢ್ಯಮಿ ನಡೀತಾ ಇದೆ. ಗುರುಮೌಢ್ಯಮಿ ಈಗ ಅವ್ರಿಗೆ ಗುರುಮೌಢ್ಯಮಿನಲ್ಲಿ ನೀವು ಬಲ ಮಾಡ್ಕೋಬೇಕು ಅಂತ ಹೇಳೋಕ್ಕಾಗಲ್ಲ. ಗುರುಮೌಢ್ಯಮಿ ಇರೋವಾಗ ಅವರು ಗುರು ಸಂಬಂಧಪಟ್ಟ ಏನೇ ಕೆಲಸ ಮಾಡಿದ್ರೆ ಇನ್ನು ಅದು ಬಂದು ಉಲ್ಟಾ ಆಗುತ್ತೆ, ತದ್ವಿರೋಧ ವರ್ಕ್ ಮಾಡುತ್ತೆ. ಈಗ 20 ದಿವಸ ಅವ್ರು ಏನು ಮಾಡೋಕ್ಕಲ್ಲ, 20 ದಿವಸ ಆದಮೇಲೆ ಅವ್ರು ಮಾಡ್ಕೋಬೇಕು. ಗುರುಮೌಢ್ಯಮಿ ತೀರ್ದ ಮೇಲೆ ಮಾಡ್ಕೋಬೇಕು, ಆ ಥರ. ಅಲ್ಲಲ್ಲ, ಅಂದರೆ ಇದು ಸಾಮಾನ್ಯ ಜನಗಳಿಗೆ ಇಂಥ ಟೈಮ್ ನಮಗೆ ಬಲ ಇಲ್ಲ, ಈ ಟೈಮಲ್ಲಿ ಬಲ ಇರುತ್ತೆ, ಹೇಗೆ ಗೊತ್ತಾಗುತ್ತೆ? ಅದು ಪ್ರಸ್ತುತ ಗೋಚಾರ ತಿಳ್ಕೊಬೇಕು. ಅದನ್ನೆಲ್ಲ ಹೇಳೋಕೋಸ ಅವರು ಕ್ಲಾಸಸ್ ಅಟೆಂಡ್ ಮಾಡಿ ಅಂತ ನಾವು ಉದ್ದೇಶ. ಇದೆಲ್ಲ ತಿಳ್ಕೊಳ್ಳಿ. ಇದೆಲ್ಲ ಸಂಪೂರ್ಣವಾಗಿ ತರಗತಿಗಳಲ್ಲಿ ಹೇಳ್ಕೊಡ್ತೀವಿ ನಾವು. ಇದು ಬಂದು ಅವ್ರಿಗೆ ಇಂಟ್ರಡಕ್ಷನ್, ಅವ್ರಿಗೆ ಒಂದು ಪರಿಚಯ. ಈ ಪರಿಚಯ ಈ ತರಗತಿಗೆ ಅಟೆಂಡ್ ಆದರೆ ಅದರಲ್ಲಿ ಅವ್ರು ಯಾವ ಥರ ಬದಲಾಯಿಸ್ಕೋಬೇಕು, ಒಂದು ವೇಳೆ ಸಂಖ್ಯೆಗೆ ಬಲ ಇಲ್ಲ ಅಂದರೆ ಅದಕ್ಕೆ ಬಲ ಹೆಂಗೆ ಪಡಿಸ್ಕೋಬೇಕು, ಇದರಲ್ಲಿ ಸಂಪೂರ್ಣವಾದ ವಿವರ ಅದರಲ್ಲಿ ಹೇಳ್ಕೊಡ್ತೀವಿ ನಾವು. ಅದನ್ನು ಕಲಿಯೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಅದನ್ನು ಕಲಿಯೋದ್ರಿಂದ ಅವರು ಜೀವನವನ್ನು ಉತ್ತಮ ಪಡಿಸ್ಕೋಬೇಕು. ಯಾವ ಥರ ಅಂದರೆ, ಸಪೋಸ್ ಅವರು ಉದ್ಯೋಗದಲ್ಲಿ ಅಷ್ಟು ಅವರು ಲಾಭ ಇರಲ್ಲ, ಆಗ ಅವರು ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಗ್ರಹಗಳನ್ನು ಬಲಪಡಿಸ್ಕೋಬೇಕು. ಒಂದು ವೇಳೆ 10ನೇ ಮನೆಯಲ್ಲಿ ಇವಾಗ ಸೂರ್ಯ ಇರ್ತಾರೆ ಅಂದ್ಕೊಳ್ಳಿ, ಉದಾಹರಣೆಗೆ 10ನೇ ಮೇಲೆ ಸೂರ್ಯ ಇರ್ತಾರೆ. 10ನೇ ಮನೆ ಉದ್ಯೋಗ ಸ್ಥಾನ ಅಂತೀವಿ, ಎಂಪ್ಲಾಯ್ಮೆಂಟು. 10ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಸೂರ್ಯನ ಬಲ ಈಗ ಹೇಗಿದೆ, ಸೂರ್ಯನ ಬಲ ಒಂದು ವೇಳೆ ಕಡಿಮೆ ಇದ್ದರೆ ಅವರು ಸೂರ್ಯ ನಮಸ್ಕಾರ ಮಾಡೋದು, ಸೂರ್ಯನ ಮಂತ್ರಗಳು ಓದ್ಕೊಳ್ಳೋದು, ಈ ಥರ ಮಾಡಿಕೊಂಡ್ರೆ ಅವ್ರಿಗೆ ಬಲ ಜಾಸ್ತಿ ಆಗುತ್ತೆ. ಇದು ಉದಾಹರಣೆ. ಅಂದರೆ ಸೂರ್ಯ ನಮಸ್ಕಾರ ಮಾಡಬೇಕು ಅಂದರೆ ಎಷ್ಟು ದಿವಸ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು? ಸೂರ್ಯ ನಮಸ್ಕಾರ ಕಡೆಯವರೆಗೂ ಮಾಡ್ಬೋದು, ತಪ್ಪೇನಿಲ್ಲ ಅದು. ಯಾಕಂದರೆ ಇವಾಗ ಇಡೀ ಪ್ರಪಂಚನ ಸೂರ್ಯ ನಮಸ್ಕಾರ ಮಾಡ್ತಾ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ 10 ನಿಮಿಷ, 5ರಿಂದ 10 ನಿಮಿಷ ಇರುತ್ತೆ ಅಷ್ಟೇ. ಅದು ಸೂರ್ಯ ನಮಸ್ಕಾರ ಅಂದರೆ ಯೋಗಾಸನದಲ್ಲಿ ಬರುತ್ತಲ್ಲ ಆ ನಮಸ್ಕಾರ? ಇಲ್ಲ, ಸೂರ್ಯನಿಗೆ ಹಿಂಗೆ ಕೈ ಮುಗಿದು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸಂಧ್ಯಾ ವಂದನೆ ಅಂತೀವಿ ನಾವು, ಬೆಳಿಗ್ಗೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ತೀವಿ. ಸೂರ್ಯ ನಮಸ್ಕಾರಕ್ಕೆ ಅವರು ತುಂಬ ಶಾಂತಿ ಆಗಿಬಿಡ್ತಾರೆ. ಸೂರ್ಯ ಏನೂ ಇಷ್ಟಪಡಲ್ಲ, ಅವ್ರಿಗೆ ಒಂದು ನಮಸ್ಕಾರ ಮಾಡಿದ್ರೆ ಖುಷಿ ಆಗಿಬಿಡ್ತಾರೆ. ಅದಕ್ಕೆ ಒಂದು ಮಾತಿದೆ, ಆರೋಗ್ಯಂ ಭಾಸ್ಕರ ದಿಚ್ಚೇತ್, ಐಶ್ವರ್ಯಂ ಈಶ್ವರ ದಿಚ್ಚೇತ್ ಅಂತ.
ಆರೋಗ್ಯ ಬೇಕು ಅಂದರೆ ನಾವು ಸೂರ್ಯ ನಮಸ್ಕಾರ ಮಾಡಬೇಕು, ಐಶ್ವರ್ಯ ಬೇಕು ಅಂದರೆ ಈಶ್ವರ ನಮಸ್ಕಾರ ಮಾಡಬೇಕು ಅಂತ ತುಂಬ ಜನ ಗೊತ್ತಿಲ್ಲ, ಮಿಸ್ ಮಾಡ್ಕೊಳ್ತಾರೆ. ದುಡ್ಡು ಬೇಕು ಅಂದರೆ ಲಕ್ಷ್ಮಿ ಹತ್ರ ಹೋಗ್ತಾರೆ. ಕರೆಕ್ಟಾಗಿ ನಿಜವಾಗ್ಲೂ ದುಡ್ಡು ಬರಬೇಕಂದ್ರೆ ಈಶ್ವರನ ಪೂಜೆ ಮಾಡಬೇಕು. ತುಂಬ ಜನ ಗೊತ್ತಿಲ್ಲ ಆ ಸೀಕ್ರೆಟ್ ಎಲ್ಲ. ಇದು ಜ್ಯೋತಿಷ್ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಹೇಳ್ಕೊಡ್ತೀವಿ ನಾವು. ತುಂಬ ಜನ ಬೆಳಿಗ್ಗೆ ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡ್ತಾರೆ, ದುಡ್ಡು ಬಂದಿಲ್ಲ ಅಂತ ಬಿಟ್ಬಿಡ್ತಾರೆ. ಇಲ್ಲ ನಮ್ಗೆ ವರ್ಕೌಟ್ ಆಗಿಲ್ಲ, ತಪ್ಪು. ಅವ್ರ ಪ್ರೊಸೀಜರ್ ಸರಿ ಇಲ್ಲ, ಅವ್ರು ಮಾಡಿರೋ ವಿಧಾನ ಸರಿ ಇಲ್ಲ. ವಿಧಾನ ಫಾಲೋ ಮಾಡಿದ್ರೆ ಅವ್ರಿಗೆ ಅದು ಉಪಯೋಗ ಆಗುತ್ತೆ. ಇದು ಮುಖ್ಯವಾಗಿರೋದು. ಕೆಲವೊಬ್ಬರು ಎಲ್ಲ ಕೆಲಸ ಎಫರ್ಟಾಗಿ ನೀಟಾಗಿ ಶಿಸ್ತಾಗಿ ಮಾಡ್ಕೊಂಡು ಬಂದಿರ್ತಾರೆ. ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಟೈಮಿಗೆ ಎಲ್ಲ ಮಾಡಿರ್ತಾರೆ. ಆದರೂ ಅವ್ರಿಗೆ ಸಕ್ಸಸ್ ಅನ್ನೋದು ಸ್ವಲ್ಪ ಕಷ್ಟ. ಎಷ್ಟು ಪ್ರಯತ್ನ ಮಾಡಿದ್ರೂ ದೂರನೇ ಉಳ್ಕೊಳ್ಳುತ್ತೆ. ಅದಕ್ಕೆ ಏನು ಕಾರಣ? ಈಗ ಪ್ರಸ್ತುತ ಗುರು ಕಟಕ ರಾಶಿಯಲ್ಲಿದ್ದಾರೆ. ಗುರು ಕಟಕ ರಾಶಿಯಲ್ಲಿದ್ದಾರೆ. ಸಿಂಹ ರಾಶಿಯಲ್ಲಿ ಶುಕ್ರ ಇದ್ದಾರೆ. ಈಗ ಉದಾಹರಣೆಗೆ ನೀವು ಹೇಳಿದ್ರಿ ಎಲ್ಲ ಪ್ರಯತ್ನ ಮಾಡಿದ್ರು ಅದು ನಡೆದಿಲ್ಲ, ನಿಂತೋಗ್ಬಿಟ್ಟಿರುತ್ತೆ. ಈಗ ಅವರು ಒಂದು ಸೈಟ್ ಪರ್ಚೇಸ್ ಮಾಡೋದು, ಮನೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಮನೆ ಕಟ್ಟಕ್ಕಾಗಲ್ಲ ಅಂದ್ಕೊಳ್ಳಿ. ಮನೆ ಕಟ್ಟಲೇಬೇಕು ಅಂದರೆ ಮನೆ ಕಟ್ಟಕ್ಕಾಗಿಲ್ಲ ಅಂದರೆ ಅವ್ರು ಏನು ಮಾಡಬೇಕು ಅಂದರೆ, ಈಗ ಶುಕ್ರನಿಗೆ ಏನೋ ಒಂದು ಬಲ ಕಡಿಮೆ. ಈಗ ಯಾಕಂದರೆ ಸಿಂಹ ರಾಶಿಯಲ್ಲಿ ಶುಕ್ರ ಇದ್ದಾರೆ, ಬಲ ಕಡಿಮೆ. 15 ದಿವಸ ವೆಯ್ಟ್ ಮಾಡಬೇಕು. 15 ದಿವಸ ವೆಯ್ಟ್ ಮಾಡಿ ಅವರು ಮುಂದುವರಿಬೇಕು. ಅಷ್ಟೊತ್ತಿಗೆ ಗುರುಮೌಢ್ಯನೂ ತೊಲಗುತ್ತೆ. ಆವಾಗ ಗುರುಮೌಢ್ಯ ಅವರಿಗೆ ತೊಲಗಿದಾಗ ಅಂದರೆ ಅದು ಮೂವ್ ಆದಾಗ ಅವರು ಗುರುಬಲನ ಸಿಗುತ್ತೆ, ಶುಕ್ರನ ಬಲನ ಸಿಗುತ್ತೆ. ಆವಾಗ ಅವರು ಮುಂದುವರಿಬೋದು. ಒಳ್ಳೆ ಪ್ರಶ್ನೆ ಕೇಳ್ತೀರಿ ನೀವು. ಅಂದರೆ ತುಂಬ ತಿಂಗಳಾನ್ಗಟ್ಲೆಯಿಂದ ವರ್ಷಾನ್ಗಟ್ಲೆಯಿಂದ ಮಾಡ್ಕೊಂಡೇ ಬರ್ತಿರ್ತಾರೆ, ಬಟ್ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಅವರು ಸಂಪೂರ್ಣವಾಗಿ ಸಂಖ್ಯಾಶಾಸ್ತ್ರವನ್ನು ಪರೀಕ್ಷೆ ಮಾಡಿಕೊಂಡ್ರೆ ಅವರಿಗೆ ಅದರಲ್ಲಿ ಒಂದು ಸಂಖ್ಯೆ ಬಲ ಇರುತ್ತೆ, ಅವ್ರಿಗೆ ಬಲ ಇರಲ್ಲ. ಆ ಬಲ ಕಡಿಮೆ ಇರೋವಾಗ ಅವ್ರ ಬಲನ ಹೆಂಗೆ ವೃದ್ಧಿಸ್ಕೋಬೇಕು ಅಂತ ನಾವು ತರಗತಿಯಲ್ಲಿ ಹೇಳ್ಕೊಡ್ತೀವಿ. ಅಂದರೆ ಆ ಬಲ ನಾವು ವೃದ್ಧಿಸ್ಕೊಂಡ್ರೆ ಖಂಡಿತ ನಿಂತಿರೋ ಕೆಲಸ ಮುಂದುವರಿಯುತ್ತೆ. ಖಂಡಿತ ಮುಂದುವರಿಯುತ್ತದೆ. ಅಂದರೆ ಅಷ್ಟು ಪ್ರಭಾವ ಇದೆ ಸಂಖ್ಯಾಶಾಸ್ತ್ರ, ಅಷ್ಟು ಪ್ರಭಾವ ಇದೆ. ಅಂದರೆ ಪ್ರತಿಯೊಂದೂ ನೀವು ಹೆಂಗೆ ಮಾಡಬೇಕು, ಯಾವ ಸಂಖ್ಯೆ ಯಾವ ಥರ ಕೆಲಸ ಮಾಡುತ್ತೆ, ಯಾವ ಸಂಖ್ಯೆ ಬಲ ಪಡಿಸ್ಕೊಂಡ್ರೆ ಅವ್ರಿಗೆ ಪ್ರಯೋಜನ ಆಗುತ್ತೆ ಅನ್ನೋದನ್ನ ನೀವು ಕಾರ್ಯಕ್ರಮದಲ್ಲಿ ಹೌದು. ಇದು ಕಾರ್ಯಕ್ರಮ ಎಷ್ಟು ದಿವಸಗಳ ಕಾರ್ಯಕ್ರಮ? ಇದು 2 ದಿನ ಕಾರ್ಯಕ್ರಮ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಇರುತ್ತೆ. ನಾವು ಡೇಟಲ್ಲಿ ಅನೌನ್ಸ್ ಮಾಡ್ತೀವಿ ಹತ್ತಿರದಲ್ಲೇ. 2 ದಿವಸ ಕಾರ್ಯಾಗಾರ ಇರುತ್ತೆ. 2 ದಿವಸ ಕಾರ್ಯಾಗಾರದಲ್ಲಿ ಅವ್ರಿಗೆ ಫೌಂಡೇಶನ್ ಕೋರ್ಸ್ ಇದೆ. ಯಾಕಂದರೆ 2 ದಿವಸದಲ್ಲಿ ಜ್ಯೋತಿಷ ಕಲಿಯೋಕ್ಕಾಗಲ್ಲ. ಅದೆಲ್ಲ ನಾವು ಸುಮ್ಮನೆ ಸುಳ್ಳು ಹಬ್ಸ್ಬಾರ್ದು ಯಾವತ್ತಾಗಲಿ. 2 ದಿವಸದಲ್ಲಿ ಫೌಂಡೇಶನ್ ಕೋರ್ಸು. ಸಂಖ್ಯಾಶಾಸ್ತ್ರ ಜ್ಯೋತಿಷ ಮೂಲ. ಜ್ಯೋತಿಷ ನಾವು ಮಾತಾಡಲೇಬೇಕು. ಜ್ಯೋತಿಷ ಬಿಟ್ಟು ಮಾತಾಡೋಂಗಿಲ್ಲ. ಅದು ಫಿಲಾಸಫಿ ಥರ. ಫಿಲಾಸಫಿ ತಗೊಂಡಿದ್ದನ್ನು ನಾವು ಪ್ರಾಕ್ಟಿಕಲ್ ಆಗಿ ತಗೋಬೇಕು. ಯಾವತ್ತು ಆಧಾರ ಮರಿಬಾರ್ದು. ನಾವು ಹಿಂದೆ ಬಂದಿರೋದು ಮರಿಬಾರ್ದು. ಆ ಥರ ದೊಡ್ಡವರು ಹೇಳ್ತಾರೆ ಹಿಂದೆ ತಿರುಗಿ ನೋಡಿ ಅಂತ. ಜ್ಯೋತಿಷ ಬಂದು ಮೂಲ, ಸಂಖ್ಯಾಶಾಸ್ತ್ರ ಸ್ಪೆಷಲೈಸೇಷನ್, ವಿಶೇಷ ತಜ್ಞತೆ. 2 ದಿನ ಕಾರ್ಯಾಗಾರದಲ್ಲಿ ಅವರು ಸಂಖ್ಯೆಗಳನ್ನು ಹೇಗೆ ಅವರು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರು ಯಾವ ಸಂಖ್ಯೆ ಬರುತ್ತೆ ಅದರಲ್ಲಿ ಅದೃಷ್ಟ ಸಂಖ್ಯೆ ಅಂತೀವಿ. ಮತ್ತು ಡ್ರೈವರ್ ಅಂತೀವಿ. ಡ್ರೈವರ್ ಅಂದರೆ ಮುನ್ನಡೆಯೋ ಸಂಖ್ಯೆ. ಈ ಥರ ಕಂಡಕ್ಟರ್ ಅಂತೀವಿ, ನಿರ್ವಹಣೆ ಸಂಖ್ಯೆ ಅಂತ. ಡ್ರೈವರ್ ಅಂದರೆ ನಡೆಸುವುದು, ಕಂಡಕ್ಟರ್ ನಿರ್ವಹಣೆ, ಡ್ರೈವರ್ ನಿರ್ದೇಶನ ಮಾಡೋಂಥ ಸಂಖ್ಯೆ. ಪ್ರತಿಯೊಬ್ಬ ವ್ಯಕ್ತಿಗೂ 2 ಸಂಖ್ಯೆಗಳಿರುತ್ತೆ. ಒಂದು ನಿರ್ದೇಶನ ಡೈರೆಕ್ಟ್, ನಾನು ನಿಮಗೆ ನೀವು ಈ ಕೆಲಸ ಮಾಡಿ ಅಂತ ಹೇಳ್ತೀನಲ್ಲ, ನಿರ್ದೇಶನ. ಇನ್ನೊಂದು ನಿರ್ವಹಣೆ, ಕಂಡಕ್ಟರ್ ಅಂತ. ಕಂಡಕ್ಟರ್ ಸಂಖ್ಯೆ ಅಂತದು, ಕಂಡಕ್ಟರ್ ನಂಬರ್ ಅಂತ. ಕಂಡಕ್ಟರ್ ಅಂತ ಬಸ್ಸಲ್ಲಿ ಹೋಗ್ತಾರೆ, ಆ ಥರ ಕಂಡಕ್ಟರ್ ಅಲ್ಲ, ಕಂಡಕ್ಟರ್ ನಿರ್ವಹಣೆ ಆ ಥರ. ಇದು ನಿರ್ವಹಣೆ ಸಂಖ್ಯೆತ್ವ. ಆ ಸಂಖ್ಯೆಯನ್ನು 2 ಟ್ಯಾಲಿ ಮಾಡಿಕೊಂಡ್ರೆ ಅವ್ರಿಗೆ ಅದ್ಭುತವಾಗಿ ಕೆಲಸ ಮಾಡ್ತದೆ. ಅದು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನೀವು ಹೇಳ್ಕೊಡಿ. ಅದು ಹೇಗೆ ಮಾಡ್ಕೊಂಡು ಅದನ್ನು ತರಗತಿಯಲ್ಲಿ ಹೇಳ್ಕೊಡಿ. ನಿಮಗೂ ಈ ಸಂಖ್ಯಾಶಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆಯಾ? ಇದನ್ನು ಕಲಿಬೇಕು ಅನ್ನೋ ಆಸಕ್ತಿ ನಿಮಗೂ ಇದ್ದರೆ ಖಂಡಿತವಾಗಿಯೂ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ. ಇವರು ವಿತ್ ಪ್ರೂಫ್ ನಿಮಗೆ ಹೇಳ್ಕೊಡ್ತಾರೆ. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಆಧಾರ ಸಹಿತವಾಗಿ ನಿಮಗೆ ತೋರಿಸ್ಕೊಡ್ತಾರೆ. ಇವರು ನಡೆಸುವ ಪರಿಚಯಾತ್ಮಕ ಕಾರ್ಯಾಗಾರವು ಉಚಿತವಾಗಿರುತ್ತೆ. ನೀವೆಲ್ಲರೂ ಭಾಗವಹಿಸಬಹುದು. ಇವರನ್ನು ಸಂಪರ್ಕಿಸಲು ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ. ಸಭೆಯಲ್ಲಿ ಭಾಗವಹಿಸುವುದಕ್ಕೂ ಮುಂಚೆ ನೀವು ನಿಮ್ಮ ಹುಟ್ಟಿದ ದಿನಾಂಕದ ಬಗ್ಗೆ ತಿಳ್ಕೋಬೇಕು ಅನ್ನೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಅದಕ್ಕೆ ನಾವು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀವಿ. ನಿಮಗೆ ಈ ಸಂಚಿಕೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಆರೋಗ್ಯವಾಗಿರಿ, ಸದಾ ನಗ್ನಗ್ತಾ ಇರಿ.